ನಾವು ಎಲ್ಲರನ್ನೂ ಎಲ್ಲ ಸಂದರ್ಭಗಳಲ್ಲೂ ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವರು ನಾವು ತಿಳಿದುಕೊಂಡಷ್ಟು ಮೂರ್ಖರೂ ಅಲ್ಲ, ನಾವು ಮಹಾಬುದ್ಧಿವಂತರೂ ಅಲ್ಲ. ಒಮ್ಮೊಮ್ಮೆ ಈ ಮೂರ್ಖರ ಸಹವಾಸವನ್ನು ಮಾಡುವುದರಿಂದ ಮನಸ್ಸಿಗೆ ಮುದವನ್ನು ಕೊಡಬಹುದು. ಆದರೆ ಕೊನೆಯಲ್ಲಿ ಅಂತಹ ಸಹವಾಸಗಳನ್ನು ಏಕೆ ಮಾಡಿದೆ ಎಂಬ ನೋವನ್ನು ಕೂಡ ನಮ್ಮಲ್ಲಿ ಉಂಟಾಗುತ್ತದೆ. ಅಂತಹ ಒಂದು ದೃಷ್ಟಾಂತವನ್ನು ಇಂದಿನ ಕಥೆಯಲ್ಲಿ ನಾನು ತಮಗೆ ತಿಳಿಸುತ್ತಿದ್ದೇನೆ. ನಾನು ಓದುತ್ತಿರುವ ಕಥೆಯ ಹೆಸರು ಪತಿಗೆ ತಕ್ಕ ಸತಿ. ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಪದವಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸುಧಿ ಹೊಸದಾಗಿ ಇಂಗ್ಲಿಷ್ ಅಧ್ಯಾಪಕನಾಗಿ ಆಗಮಿಸಿದ. ಆತನು ಬಂದಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಏಕೆಂದರೆ 3 ಸೆಕ್ಷನ್ಗಳಿಂದ ಆ ಕಾಲೇಜಿನಲ್ಲಿ ಸಾಕಷ್ಟು ಕೆಲಸ ಒತ್ತಡ ಇರುವುದರಿಂದ ನಾವು ಇಬ್ಬರು ಇಂಗ್ಲಿಷ್ ಉಪನ್ಯಾಸಕರಿದ್ದುದರಿಂದ ಕಾಲೇಜಿನ ಕೆಲಸವನ್ನು ಪೂರ್ಣಗೊಳಿಸುವುದು ತುಂಬ ಕಷ್ಟವಾಗುತ್ತಿತ್ತು. ಆತನು ಬರುವಾಗಲೇ ತುಂಬ ಲವಲವಿಕೆಯಿಂದ ಅರಳು ಹುರಿದಂತೆ ಮಾತನಾಡುವುದನ್ನು ನೋಡಿ ವಿದ್ಯಾರ್ಥಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾನೆಂದು ಭಾವಿಸಿದ್ದೆವು. ಆತನು ಹುದ್ದೆಗೆ ಸರಿಯಾದ ಸೂಟ್ ಬೂಟ್ಗಳನ್ನು ಹಾಕಿಕೊಂಡು ಜೊತೆಗೆ ಟೈಯನ್ನು ಕಟ್ಟಿಕೊಂಡು ಕಾಲೇಜಿಗೆ ಬಂದನೆಂದರೆ ಎಲ್ಲರೂ ಅವನನ್ನೇ ನೋಡಬೇಕು. ಆದರೆ ತನಗೆ ಕನ್ನಡವೇ ಬರುವುದಿಲ್ಲವೋ ಏನೋ ಎಂಬಂತೆ ಎಲ್ಲರೊಂದಿಗೆ ಕೈಬಾಯಿ ಹಾರಿಸಿಕೊಂಡು ಸದಾ ಇಂಗ್ಲಿಷಿನಲ್ಲೇ ಮಾತನಾಡುತ್ತಿದ್ದ. ಅವನ ಮಾತಿನಲ್ಲಿ ಸಾಕಷ್ಟು ವ್ಯಾಕರಣ ದೋಷಗಳು ಕಾಣುತ್ತಿದ್ದರೂ ನಾವೆಲ್ಲ ಸಹೋದ್ಯೋಗಿಯ ತಪ್ಪನ್ನು ಎತ್ತಿ ತೋರಿಸುವುದು ಸೌಜನ್ಯತೆಯ ಲಕ್ಷಣವಲ್ಲ ಎನ್ನುತ್ತಾ ಸುಮ್ಮನಾಗುತ್ತಿದ್ದೆವು. ಅವನು ಅದಕ್ಕೆ ಸರಿಯಾಗಿ ನಟನೆಯನ್ನೂ ಮಾಡುತ್ತಿದ್ದ. ಆದರೆ ಅವನು ಯಾವ ತರಗತಿಗೆ ಹೋದರೂ ಒಂದಲ್ಲ ಒಂದು ಗಲಾಟೆಯಾಗತೊಡಗಿತು. ಅಕ್ಕಪಕ್ಕದಲ್ಲಂತೂ ತರಗತಿಗಳನ್ನು ನಡೆಸುವುದೇ ಕಷ್ಟವಾಗತೊಡಗಿತು. ಸರ್, ಅವರ ಪಾಠ ನಮಗೆ ಏನೂ ಅರ್ಥವಾಗುವುದಿಲ್ಲ. ಅವರಿಗೆ ವಿಷಯದ ಮೇಲೆ ಹಿಡಿತವೇ ಇಲ್ಲ. ಇನ್ನು ಪಾಠ ಏನು ಮಾಡುತ್ತಾರೆ? ಅವರು ಏನು ಹೇಳುತ್ತಾರೋ ಅವರಿಗೇ ಗೊತ್ತು. ನಾವೇನಾದರೂ ಪ್ರಶ್ನೆ ಕೇಳಿದರೆ ವಾಚಮಗೋಚರ ಬೈಯುತ್ತಾರೆ. ಬೋರ್ಡಿನ ಮೇಲೆ ತಪ್ಪನ್ನೇ ಬರೆಯುತ್ತಾರೆ. ಇವರ ಪಾಠವನ್ನು ನಂಬಿಕೊಂಡರೆ ಖಂಡಿತ ಈ ವರ್ಷ ನಾವು ಪಾಸಾಗುವುದಿಲ್ಲ. ದಯವಿಟ್ಟು ಅವರನ್ನು ಬದಲಾಯಿಸಿ ನೀವೇ ನಮ್ಮ ತರಗತಿಯನ್ನು ತೆಗೆದುಕೊಳ್ಳಿ ಎನ್ನುತ್ತಾ ದಿನಕ್ಕೊಬ್ಬರಂತೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಬರತೊಡಗಿತು. ಇಷ್ಟೂ ಸಾಲದೆಂಬಂತೆ ತರಗತಿಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು, ಹುಡುಗರಿಗೆ ಹೊಡೆಯುವುದು, ಬೂಟು ತೋರಿಸುವುದು, ಹೀಗೆ ಅವನ ಅವಗುಣಗಳ ಪಟ್ಟಿ ಬೆಳೆಯುತ್ತಲೇ ಹೋಯಿತು. ಪ್ರಾಂಶುಪಾಲರಿಗೆ ಕಾಲೇಜಿನ ವಿದ್ಯಾರ್ಥಿಗಳ ಸಮಸ್ಯೆಗಳಿಗಿಂತ ನಮ್ಮ ಉಪನ್ಯಾಸಕ ಸುದಿಯದೇ ದೊಡ್ಡ ಚಿಂತೆಯಾಗತೊಡಗಿತು. ಅಂದಾಕ್ಷಣ ಅವನಿಂದ ವಿದ್ಯಾರ್ಥಿಗಳಿಗೆ ಯಾವ ಉಪಯೋಗವೂ ಆಗುತ್ತಿರಲಿವೆಂದು ನೀವು ಭಾವಿಸುವುದು ಬೇಡ. ಪರೀಕ್ಷೆ ಸಮಯದಲ್ಲಿ ಅವನು ದೊಡ್ಡ ವಿದ್ಯಾರ್ಥಿಗಳೇ ಆಪದ್ಮನಾಗಿ ಒದಗಿ ಬರುತ್ತಿದ್ದ. ತರಗತಿಯ ಪರೀಕ್ಷೆಗಳಾದರೆ ತನಗೆ ಬೇಕಾದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಉಪನ್ಯಾಸಕರಿಂದ ಕಾಡಿ ಬೇಡಿ ಅಂಕಗಳನ್ನು ಹಾಕಿಸುತ್ತಿದ್ದ. ಏನಾದರೂ ಮಾಡಿ ಅವರುಗಳು ಪಾಸಾಗುವಂತೆ ನೋಡಿಕೊಳ್ಳುತ್ತಿದ್ದ. ಆ ಬಗ್ಗೆ ವಿದ್ಯಾರ್ಥಿಗಳಿಂದ ಯಾವ ಮುಲಾಜು ಇಲ್ಲದೆ ಸಾಕಷ್ಟು ಹಣ ವಸೂಲು ಮಾಡುತ್ತಿದ್ದ. ಇನ್ನು ಪಬ್ಲಿಕ್ ಪರೀಕ್ಷೆಗಳಾದರೆ ಮೊದಲೇ ಹಣ ವಸೂಲು ಮಾಡಿ ಪಾಸು ಮಾಡಿಸುವನೆಂದು ಬರೆದುಕೊಳ್ಳುತ್ತಿದ್ದ. ತನಗೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಸಾಕಷ್ಟು ಜನರ ಪರಿಚಯವಿದೆ, ಅವರ ಮೂಲಕ ಹೇಳಿ ಹೆಚ್ಚಿಗೆ ಮಾರ್ಕ್ಸ್ ಹಾಕುವನೆಂದು ನಂಬಿಸುತ್ತಿದ್ದ. ಸಹಜವಾಗಿ ತಮ್ಮ ಪ್ರತಿಭೆಯ ಮೇಲೆ ಪಾಸಾದ ವಿದ್ಯಾರ್ಥಿಗಳೇ ಅವರು ಏನೂ ಚೆನ್ನಾಗಿ ಬರೆದಿಲ್ಲವೆಂತಲೂ ತಾನೇ ಹೇಳಿ ಪಾಸು ಮಾಡಿಸುವುದಾಗಿಯೂ ಬೊಗಳೆ ಬಿಡುತ್ತಿದ್ದ. ಅಕಸ್ಮಾತ್ ಅವರೇನಾದರೂ ಅನುತ್ತೀರ್ಣರಾದರೆ ಅವರು ಏನೂ ಬರೆದಿಲ್ಲವೆಂತಲೂ ಹಾಗಾಗಿ ಮಾರ್ಕ್ಸ್ ಹಾಕಿಸಲು ಸಾಧ್ಯವಾಗಲಿಲ್ಲ ಎಂದು ರೈಲು ಬಿಡುತ್ತಿದ್ದ. ಆದರೆ ಯಾವ ಕಾರಣಕ್ಕೂ ಅವರಿಗೆ ಹಣ ಮಾತ್ರ ತಿರುಗಿ ಬರುತ್ತಿರಲಿಲ್ಲ. ಒಮ್ಮೆ ಕಾಲೇಜಿನ ಅವಧಿ ಮುಗಿದ ನಂತರ ಒತ್ತಾಯಪೂರ್ವಕವಾಗಿ ಸುಧಿ ನನ್ನನ್ನು ಕಾಫಿಗೆ ಕರೆದುಕೊಂಡು ಹೊರಟ. ಹೀಗೆ ಹೋಗುತ್ತಿರುವಾಗ ಹಾದಿಯಲ್ಲಿ ಸಿಕ್ಕುವರೆಲ್ಲರನ್ನೂ ನಗುನಗುತ್ತಾ ಬೆನ್ನು ತಟ್ಟಿ ಮಾತನಾಡಿಸುತ್ತಿದ್ದ. ಅವನು ವರ್ತಿಸುವ ನೀತಿ ನೋಡಿದರೆ ಇವರೇನು ಇವನಿಗೆ 4-6 ವರ್ಷಗಳಿಂದಲೇ ಪರಿಚಯವೋ ಎಂಬುತ್ತಿತ್ತು. ಏನು ಸ್ವಾಮಿ, ಚೆನ್ನಾಗಿದ್ದೀರಾ? ಯಾವ ಕಡೆ ಹೊರಟಿರುವಿರಿ? ತಾವು ಸಿಗದೆ ಬಹಳ ದಿನವಾಯಿತು.
ಮನೆಯಲ್ಲಿ ಆಂಟಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆಯೇ ಎಂಬ ಮಾತುಗಳಿಂದ ಅವರು ಏನೋ ಅರ್ಥವಾಗದವರಂತೆ ಇವನನ್ನೇ ಮಿಕ ನೋಡುತ್ತಿದ್ದರು. ಪಾಪ, ನೀವು ಹೇಗೆ ಸಿಗುತ್ತೀರಿ? ನಾನೇ ಒಂದೆರಡು ವಾರಗಳಿಂದ ಊರಿನಲ್ಲಿ ಇರಲಿಲ್ಲ. ಮುಖ್ಯಮಂತ್ರಿಯವರು ಒಂದು ಜರೂರು ಕಾರ್ಯಕ್ರಮದ ನಿಮಿತ್ತ ಹೇಳಿ ಕಳುಹಿಸಿದ್ದರು. ಅವರು ಹೇಳಿ ಕಳುಹಿಸಿದಾಗ ಬರಲು ಸಾಧ್ಯವಿಲ್ಲ ಎಂದು ಹೇಳುವುದಕ್ಕಾಗುತ್ತದೆಯೇ? ತಕ್ಷಣ ಹೋಗಿ ಅವರ ಕೆಲಸವನ್ನು ಮಾಡಿಕೊಟ್ಟು ಬಂದೆ. ಸ್ವತಃ ಅವರೇ ಬಸ್ಸಿನ ತನಕ ಬಂದು ನನ್ನನ್ನು ಕಳುಹಿಸಿಕೊಟ್ಟರು. ತುಂಬ ಸರಳವಾದ ಮನುಷ್ಯ. ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅದನ್ನು ಕೇಳಿದ ಅವನ ಅಪರಿಚಿತರೂ ಕೂಡ ಚೆನ್ನಾಗಿದ್ದೀರಾ, ನಾನು ಸ್ವಲ್ಪ ಬಿಸಿಲಿದ್ದೆ ಎನ್ನುತ್ತಾ ಏನೂ ಅರ್ಥವಾಗದವರಂತೆ ಏನೋ ಸಮಜಾಯಿಷಿಯನ್ನು ಕೊಡುತ್ತಾ ಹಾಗೇ ಮುಂದಕ್ಕೆ ಹೋಗುತ್ತಿದ್ದರು. ಹೀಗೆ ದಾರಿಯಲ್ಲಿ ಸಿಕ್ಕಿದ ಪ್ರತಿಯೊಬ್ಬರನ್ನೂ ಕೆದಕಿ ತನಗೆ ಬಹಳ ಪರಿಚಯವಿರುವಂತೆ ಮಾತನಾಡಿಸುತ್ತಿದ್ದ. ಆದರೆ ಅವರುಗಳು ಮಾತ್ರ ಇವನ ಪರಿಚಯ ಇಲ್ಲದಂತೆ ಇವನ ಕಡೆ ನೋಡುತ್ತಿದ್ದರು. ಇಷ್ಟು ಸಾಲದೆಂಬಂತೆ ಅವರುಗಳಿಗೆ ನನ್ನನ್ನು ಪರಿಚಯಿಸುತ್ತಾ, ಇವರು ಸುಮಂತ್, ನಮ್ಮ ಕಾಲೇಜಿನ ಹೆಸರಾಂತ ಉಪನ್ಯಾಸಕರು ಎನ್ನುತ್ತಾ ನನ್ನನ್ನು ಅನವಶ್ಯಕವಾಗಿ ಹೊಗಳುತ್ತಿರುವಾಗ ನನಗೆ ತುಂಬ ಮುಜುಗರವಾಗುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ಸುಮಾರು 2-3 ಕಿಲೋಮೀಟರ್ಗಳ ತನಕ ನಡೆಸಿಕೊಂಡು ಹೋದ. ತನ್ನ ಆ ವರಸೆಯನ್ನು ಮುಂದುವರಿಸುತ್ತಾ, ಯಾಕೋ ಏನೋ ಈ ದಿನ ಬೀದಿಯಲ್ಲಿ ಖಾಲಿ ಹೆಚ್ಚಿನ ಪರಿಚಯದವರಾರೂ ಸಿಗಲೇ ಇಲ್ಲ ಎನ್ನುತ್ತಾ ತನ್ನ ಅಸಮಾಧಾನವನ್ನು ತೋರಿಸಿದ. ಏನೋ ಯಾರೂ ಸಿಗಲಿಲ್ಲವೇ? ನಾವು ಎಷ್ಟೊಂದು ಜನರನ್ನು ಭೇಟಿಯಾದವಲ್ಲ, ಹಾಗಾದರೆ ಅವರೆಲ್ಲ ಯಾರೋ ಎನ್ನುತ್ತಾ ನನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಈ ದಿನ ನಾವು ಭೇಟಿಯಾದ ಮಂದಿಯನ್ನೇ ನೋಡಿ ಆಶ್ಚರ್ಯವಾಗಿರಬೇಕಲ್ವೇ? ನಿಮಗೆ ನಿಜ ಹೇಳಬೇಕೆಂದರೆ ಈ ದಿನ ಸಮಯೇ ಇಲ್ಲ. ನಾಳೆ ದಿನ ಮುಖ್ಯಮಂತ್ರಿ ಕಾಳಪ್ಪನವರು ನಮ್ಮಿಬ್ಬರನ್ನು ಭೋಜನಕ್ಕೆ ಕರೆದಿದ್ದಾರೆ. ಹೋಗದಿದ್ದರೆ ಬೇಸರ ಪಟ್ಟುಕೊಳ್ಳುತ್ತಾರೆ. ಅವರು ಊಟ ಮಾಡದೆ ನಮಗಾಗಿ ಕಾಯುತ್ತಿರುತ್ತಾರೆ. ನನ್ನಾಕೆ ಮತ್ತು ಅವರ ಶ್ರೀಮತಿ ಸುಹಾಸಿನಿ ಇದ್ದಾರಲ್ಲ, ಇಬ್ಬರು ಬಾಲ್ಯ ಸ್ನೇಹಿತರು. ಇಬ್ಬರು ಪರಸ್ಪರ ಏಕವಚನದಲ್ಲೇ ಮಾತನಾಡುತ್ತಾರೆ. ಹಾಗಾಗಿ ಅವರು ನಮ್ಮ ಮನೆಗೆ ಬರುತ್ತಾರೆ, ನಾವು ಅವರ ಮನೆಗೆ ಹೋಗುತ್ತೇವೆ. ಇದು ಸಾಮಾನ್ಯ ನೋಡಿ. ಗೆಳೆತನದ ಮಧ್ಯೆ ಯಾವ ಅಂತಸ್ತು ಅಡ್ಡ ಬರುವುದಿಲ್ಲ. ನಮ್ಮಕ್ಕೆಯ ಕೈ ಅಡಿಗೆಯ ರುಚಿಯನ್ನು ನೀವು ಒಮ್ಮೆ ನೋಡಬೇಕು. ಅದನ್ನು ಬಾಯಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ, ಸವಿದೇ ಹೇಳಬೇಕು. ಈ ದಿನ ನೀವು ನಮ್ಮ ಮನೆಯ ಅತಿಥಿ, ಇಲ್ಲ ಎಂದು ಹೇಳುವಂತೆಯೇ ಇಲ್ಲ ಎಂದಾಗ ನಾನು ಬೇಡ, ಈ ದಿನ ನನಗೆ ಸಮಯವಿಲ್ಲ. ನಮ್ಮ ಮನೆಗೆ ಯಾರೋ ಬರುವವರಿದ್ದಾರೆ, ಅವರು ನನಗಾಗಿ ಕಾಯುತ್ತಿರುತ್ತಾರೆ. ದಯಮಾಡಿ ಕ್ಷಮಿಸಿ, ಇನ್ನೊಮ್ಮೆ ಬರುತ್ತೇನೆ ಎಂದು ಎಷ್ಟು ಹೇಳಿದರೂ ಕೇಳದೆ ಕೈ ಹಿಡಿದು ಎಳೆದುಕೊಂಡೇ ಹೊರಟ. ಹೀಗೆ ನನ್ನನ್ನು ಕರೆದುಕೊಂಡು ಯಾವುದೋ ಒಂದು ಬೀದಿಯಲ್ಲಿ ಹೋಗತೊಡಗಿದ. ಆ ಬೀದಿಯಲ್ಲಿ ಮೂಗು ಮುಚ್ಚಿಕೊಂಡು ನಾನು ಸಾಗುತ್ತಿದ್ದಾಗ ಸಾಕಷ್ಟು ಗಾಳಿ ಬೆಳಕು ಇಲ್ಲದ ಹಳೆಯ ಕಾಲದ ಒಂದು ಮನೆಯೊಳಗೆ ಹೊಕ್ಕನು. 3ನೇ ಮಾಡಿ ಮೇಲೆ ಅವನ ಒಂದು ಮೂಲೆಯಲ್ಲಿ ಈಗಲೂ ಆಗಲೂ ಬೀಳುವಂತಿರುವ ಒಂದು ರೂಮಿನೊಳಗೆ ನನ್ನನ್ನು ಕರೆದುಕೊಂಡು ಹೋದ. ಅದನ್ನೇ 3-4 ಭಾಗಗಳನ್ನಾಗಿ ಮಾಡಿ ಒಂದನ್ನು ಅತಿಥಿ ಕೊಠಡಿ, ಇನ್ನೊಂದನ್ನು ಅಡಿಗೆ ಕೋಣೆ, ಮತ್ತೊಂದನ್ನು ಸ್ನಾನ ಮನೆ ಎಂದು ಏನೇನೋ ಬೊಗಳೆ ಬಿಡುತ್ತಿದ್ದ. ನಾನು ಈ ಮನೆಯನ್ನೇ ಆರಿಸಿದ್ದೇನೆ, ಏಕೆಂದರೆ ಇಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರುತ್ತದೆ. ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಅಷ್ಟೇ ಅಲ್ಲ, ಇದು 3ನೇ ಮಹಡಿ ಆದುದರಿಂದ ಯಾವ ಗಲಾಟೆಯೂ ಇರುವುದಿಲ್ಲ. ನಾನು ಕೊಡುವ ಬಾಡಿಗೆ 2ರಷ್ಟು ಬಾಡಿಗೆಯನ್ನು ಕೊಡುತ್ತೇವೆಂದು ಸಾಕಷ್ಟು ಬಾಡಿಗೆದಾರರು ಬಂದರು. ಆದರೆ ನಮ್ಮ ಓನರ್ ನನ್ನಂತಹ ಬಾಡಿಗೆದಾರರನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಹೀಗೆ ಹೇಳುತ್ತಾ ಅವನು ನಿಧಾನವಾಗಿ ಕದವನ್ನು ಬಡಿದಾಗ ಒಳಗಿನಿಂದ ಯಾರದು ಎಂಬ ಹೊರಟಾದ ಪ್ರಶ್ನೆ ತೂರಿ ಬಂದಿತ್ತು. ನನ್ನ ಗೆಳೆಯ, ನಾನು ನಿನ್ನ ಯಜಮಾನ. ಕದ ತಟ್ಟಿದಾಗ ಬಾಗಿಲು ತೆರೆಯಬೇಕೆಂದು ಗೊತ್ತಾಗುವುದಿಲ್ಲೇ ಎಂದು ಗರ್ಜಿಸಿದ. ಆಗ ವಯಸ್ಸಾದ ಒಬ್ಬ ಹೆಂಗಸು ಬಾಗಿಲು ತೆಗೆದಳು. ನಿನ್ನ ಯಜಮಾನಿ ಎಲ್ಲಿದ್ದಾಳೆ? ಅವಳನ್ನು ತಕ್ಷಣ ಕರೆದುಕೊಂಡು ಬಾ. ನಾನು ಬಂದಿದ್ದೇನೆ, ಜೊತೆಯಲ್ಲಿ ಅತಿಥಿಗಳು ಬಂದಿದ್ದಾರೆ ಎಂದು ಹೇಳು. ಅವರು ಪಕ್ಕದ ಮನೆಯ ಬಚ್ಚಲಿಗೆ ಹೋಗಿ ನಿಮ್ಮ ಬಟ್ಟೆಗಳನ್ನು ತೊಳೆಯುತ್ತಿದ್ದಾರೆ. ನೀರು ಬರದೆ 2 ದಿನಗಳಾಯಿತು. ಇನ್ನೂ 2 ದಿನಗಳ ಕಾಲ ನೀರು ಬರುವುದಿಲ್ಲಂತೆ. ಅದಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾರೆ. ಅವರು ಬರುವುದು ಇನ್ನೂ ಅರ್ಧ ಗಂಟೆಯಾಗುತ್ತದೆ. ಅಲ್ಲಿ ತನಕ ಕಾಯುತ್ತೀರಿ ಎನ್ನುತ್ತಾ ಅಸಡ್ಡೆಯಿಂದ ನುಡಿದಳು. ಹೋಗು, ನಾನು ಬಂದಿದ್ದೇನೆ, ಕರೆಯುತ್ತಿದ್ದೇನೆ, ತಕ್ಷಣ ಬರಬೇಕೆಂದು ಹೇಳು ಎಂದ. ಆದರೆ ಆ ಕೆಲಸದವಳು ತನಗೆ ಸಂಬಂಧವಿಲ್ಲ ಎಂಬಂತೆ
ಇವನ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದೆ ಗೊಣಗುಟ್ಟಿಕೊಳ್ಳುತ್ತಾ ಎತ್ತಲೋ ಹೊರಟು ಹೋದರು. ನಂತರ ನನ್ನ ಕಡೆಗೆ ತಿರುಗಿ, ಈ ಕೆಲಸದವರಿಗೆ ಸ್ವಲ್ಪವೂ ಬುದ್ಧಿ ಇರುವುದಿಲ್ಲ. ನಿಮ್ಮಂಥ ಅತಿಥಿಗಳು ಬಂದಾಗ ಹೇಗೆ ವರ್ತಿಸಬೇಕೆಂಬುದೇ ಗೊತ್ತಿರುವುದಿಲ್ಲ. ಎಲ್ಲವನ್ನೂ ನಾವೇ ಕಲಿಸಿಕೊಡಬೇಕು. ಯಾವಾಗ ಕಲಿಯುತ್ತಾರೋ, ಹೇಗೆ ಕಲಿಯುತ್ತಾರೋ ಆ ಭಗವಂತನೇ ಬಲ್ಲ ಎನ್ನುತ್ತಾ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ. ನಂತರ, ಪಾಪ, ನನ್ನವಳಿಗೆ ತುಂಬ ಕೆಲಸವಿರಬೇಕು, ಹೋಗಲಿ ಬಿಡಿ, ಅವಳು ಬರುವವರೆಗೆ ನನ್ನ ಮನೆಯನ್ನು ತೋರಿಸುತ್ತಾರೆ, ಬನ್ನಿ ಎನ್ನುತ್ತಾ ತನ್ನ ಮನೆಯನ್ನು ತೋರಿಸತೊಡಗಿದ. ಅವನ ಆ ಅರಮನೆಯಲ್ಲಿ ಒಂದೆರಡು ಮುರಿದ ಕುರ್ಚಿಗಳು, ಕಾಲು ಕಳೆದುಕೊಂಡ ಒಂದು ಮಂಚ, ಗೋಡೆ ಮೇಲೆ ತೂಗು ಹಾಕಿದ ಒಂದೆರಡು ಅರ್ಧ ಬರೆದ ಚಿತ್ರಗಳು, ಹಳೆ ಕ್ಯಾಲೆಂಡರ್ಗಳು ಮುಂತಾದ ವಸ್ತುಗಳನ್ನು ಬಿಟ್ಟು ಮತ್ತೆ ಹೇಳುವಂಥ ಯಾವ ಬೆಲೆ ಬಾಳುವ ವಸ್ತುಗಳೂ ಇರಲಿಲ್ಲ. ಸುದಿ ಮಾತ್ರ ಅವುಗಳನ್ನೆಲ್ಲ ತೋರಿಸುತ್ತಾ, ಇವು ಇಂಗ್ಲೆಂಡಿನಿಂದ ತರಿಸಿರುವ ಆಸನಗಳು, ಇವುಗಳನ್ನು ಬೇಡವೆಂದರೂ ಲಾರ್ಡ್ ಸ್ಟೀಫನರು ನನಗೆ ಉಡುಗೊರೆಯಾಗಿ ಕೊಟ್ಟದ್ದು, ಹಾಗಾಗಿ ಅದನ್ನು ಹಾಗೇ ಇಟ್ಟುಕೊಂಡಿದ್ದೇನೆ. ಇದು ಇಟಲಿಯ ಮಂತ್ರಿಯೊಬ್ಬರು ಕಳುಹಿಸಿಕೊಟ್ಟ ಮಂಚ. ಆ ತೈಲ ಚಿತ್ರಗಳನ್ನು ನನ್ನ ಹೆಂಡತಿಯೇ ಸ್ವತಃ ಬರೆದಿರುವುದು. ಬಹಳಷ್ಟು ಮಂದಿ ಈ ಚಿತ್ರಗಳನ್ನು ಮೆಚ್ಚಿಕೊಂಡು ಸಾವಿರಾರು ಡಾಲರ್ಗಳಿಗೆ ಕೊಂಡುಕೊಳ್ಳಲು ಬಂದರು. ಆದರೆ ಅವುಗಳನ್ನು ಮಾರದೆ ನಿಮ್ಮಂತಹ ಅತಿಥಿಗಳು ಬಂದಾಗ ತೋರಿಸಬೇಕೆಂದು ಹಾಗೇ ಇಟ್ಟುಕೊಂಡಿರುವೆ. ಇದು ನನ್ನ ಪುಸ್ತಕ ಭಂಡಾರದಲ್ಲಿ ಇರುವ ವಿದೇಶಿಯ ಪುಸ್ತಕಗಳು ಹೆಚ್ಚಾಗಿ ತುಂಬಿಕೊಂಡಿರುವೆ. ನಾನು ಮತ್ತು ನನ್ನಾಕೆ ಅವುಗಳನ್ನೇ ಚೆನ್ನಾಗಿ ಓದುವುದು ಮುಂತಾಗಿ ಏನೇನೋ ಬೊಗಳುತ್ತಿದ್ದ. ಅಷ್ಟರಲ್ಲಿ ಆ ಹೆಂಡತಿಯ ಮಹಾತಾಯಿ ಆಗಮಿಸಿದಳು. ಬಡಕಲು ದೇಹದ ಚೂಪ ಮುಗಿನ ಕರಿ ಮುಸುರಿನ ಅವಳು ಅದಕ್ಕೆ ಸರಿಯಾದ ವೇಷವನ್ನೇ ತೊಟ್ಟಿದ್ದಳು. ನಮ್ಮ ಸುದಿ ಮಾತ್ರ ತುಂಬ ಅಸಹ್ಯವಾಗಿ ಕಾಣುತ್ತಿದ್ದ. ಅವಳನ್ನು ತಾನೇನು ವಿಶ್ವಸುಂದರಿಯನ್ನೇ ಪರಿಚಯಿಸುತ್ತಿದ್ದೇನೋ ಎಂಬಂತೆ ಪರಿಚಯಿಸತೊಡಗಿದ. ಇವರು ನಮ್ಮ ಶ್ರೀಮತಿಯವರು. ಈ ಪ್ರಾಂತ್ಯಕ್ಕೆ ತುಂಬ ಹೆಸರಾಂತ ಮಹಿಳೆ. ಚಿತ್ರಕಲೆ, ಸಾಹಿತ್ಯ, ಸಂಗೀತ ಮುಂತಾದ ಕಲೆಗಳಲ್ಲಿ ಇವರನ್ನು ಮೀರಿಸುವವರು ಯಾರೂ ಇಲ್ಲ. ಇಲ್ಲಿರುವ ಎಲ್ಲ ಮಹಿಳಾ ಸಂಘಗಳಲ್ಲೂ ಇವಳದೇ ಹೆಸರು. ಈ ಪ್ರಾಂತ್ಯದಲ್ಲಿ ಇವಳಿಲ್ಲದೆ ಯಾವ ಮೀಟಿಂಗುಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ನಡೆಯುವುದಿಲ್ಲ. ನನ್ನಾಕೆ ಮಲ್ಯ, ಟಾಟಾ, ಬಿರ್ಲಾರವರ ಕುಟುಂಬದವರ ಜೊತೆ ಸದಾ ಓಡಾಡುತ್ತಿರುತ್ತಾಳೆ. ಅವರೆಲ್ಲ ಇವಳ ಆಪ್ತ ಸ್ನೇಹಿತರು. ಒಟ್ಟಿನಲ್ಲಿ ದಿನದ 24 ಗಂಟೆಗಳ ಕಾಲವೂ ಬಿಸಿಯಾಗಿರುತ್ತಾಳೆ. ಅತಿಥಿ ಸತ್ಕಾರದಲ್ಲೋ ಇವಳದು ಎತ್ತಿದ ಕೈ. ಪ್ರಿಯೆ, ಇವರು ನನ್ನ ಆತ್ಮೀಯ ಗೆಳೆಯರು. ಈ ದಿನ ಭೋಜನಕ್ಕೆ ಇಲ್ಲೇ ಇರುತ್ತಾರೆ. ಅದಾಗಲೇ ನೀನು ಅಡಿಗೆ ಮಾಡಲು ಆದೇಶ ಕೊಟ್ಟು ಬಂದಿರು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಹೆಚ್ಚಿಗೆ ಏನೂ ಮಾಡುವುದು ಬೇಡ. ಒಂದು ತಿಳಿ ಸಾರು, ಬೆರಸಿನ ಮಜ್ಜಿಗೆ, ಮಾವಿನಕಾಯಿ ಗೊಜ್ಜು, ಕೊಂಚ ಉಪ್ಪಿನಕಾಯಿ ಸಾಕು, ಮತ್ತೇನು ಬೇಡ ಎನ್ನುತ್ತಾ ನನ್ನ ಹತ್ರ ತಿರುಗಿ, ನಾನು ಯಾವಾಗಲೂ ಅಷ್ಟೇ ಸರಳವಾದ ಊಟವನ್ನೇ ಮಾಡುತ್ತೇನೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದು ನನ್ನ ಜೀವನದ ಧ್ಯೇಯ. ಏನು ಸರ್, ನಾನು ಹೇಳುತ್ತಿರುವುದು ಸರಿತಾರೆ ಎಂದ. ಈ ಮಧ್ಯೆ ಅವನ ಹೆಂಡತಿ ಬಾಯಿ ಹಾಕುತ್ತಾ, ನಿಮ್ಮ ಆತ್ಮೀಯ ಗೆಳೆಯರು ಎನ್ನುತ್ತಿದ್ದೀರಿ, ಅಂಥವರಿಗೆ ನಾವು ದಿನನಿತ್ಯ ಸೇವಿರುವ ಸರಳವಾದ ಊಟವನ್ನು ಕೊಡುವುದು ಸರಿಯೇ? ನಾವೇನೋ ಆರೋಗ್ಯದ ದೃಷ್ಟಿಯಿಂದ ಸರಳವಾಗಿ ಆಹಾರವನ್ನು ಸೇವಿಸುತ್ತಿರಬಹುದು, ಆದರೆ ಅತಿಥಿಗಳಿಗೆ ಅದನ್ನು ಮಾಡಿ ಬಡಿಸುವುದಕ್ಕೆ ನನಗೆ ಸುತಾರ ಇಷ್ಟವಿಲ್ಲ. ನಾನು ಆಗಲೇ ನನ್ನ ಕೆಲಸದವಳನ್ನು ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಲು ಬೇಕಾಗಿರುವ ಸಾಮಾನುಗಳನ್ನು ತರಲು ಕಳುಹಿಸಿರುವೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಅವಳು ಬರುತ್ತಾಳೆ. ಆಮೇಲೆ ನಾನೇ ಖುದ್ದಾಗಿ ಅಡುಗೆ ಮಾಡಿ ಬಿಡಿಸುತ್ತೇನೆ. ಚಿಂತಿಸಬೇಡಿ, ನೀವು ಅವರ ಬಳಿ ಮಾತನಾಡುತ್ತಾ ಕುಳಿತುಕೊಂಡಿರಿ. ಕೆಲಸದವಳು ಬಂದ ಮೇಲೆ ಕಾಫಿ ಮಾಡಿಕೊಡುತ್ತೇನೆ ಎಂದಳು. ನಾನು 2 ಗಂಟೆಯ ನಂತರ ಅವರು ಮಾಡಿಬಿಡಿಸುವ ಊಟ ತಿಂಡಿಯ ಸವಿ ಹೇಗಿರಬಹುದು ಅದಾಗಲೇ ಊಹಿಸಿಕೊಂಡೆ. ಅಲ್ಲದೆ ಅವನ ಜೊತೆಯಲ್ಲಿ ಸಾಕಷ್ಟು ತಿರುಗಿ ಅವನು ಹೇಳುತ್ತಿರುವ ಸುಳ್ಳಿನ ರಾಶಿಗಳನ್ನು ಕೇಳುತ್ತಾ ನನ್ನ ಹಸಿವು ಬಾಯಾರಿಕೆ ಜಾಸ್ತಿಯಾಗತೊಡಗಿತ್ತು. ಇನ್ನು ಅಲ್ಲೇ ನಿಂತರೆ ಹಸಿವಿನಿಂದ ತಲೆ ತಿರುಗಿ ಬಿದ್ದು ಬಿಡಬಹುದು ಎನ್ನುವ ಭಯದಿಂದ ನಿಮ್ಮ ಆಹ್ವಾನಕ್ಕೆ ತುಂಬ ಧನ್ಯವಾದಗಳು. ನೀವೇನೂ ತೊಂದರೆ ತೆಗೆದುಕೊಳ್ಳುವುದು ಬೇಡ. ನಾನು ಈ ದಿನ ಅತಿ ಮುಖ್ಯವಾದ ಕೆಲಸ ಹೊಂದಿರುವುದರಿಂದ ತಕ್ಷಣವೇ ಹೊರಡಬೇಕಾಗಿದೆ. ದಯಮಾಡಿ ಕ್ಷಮಿಸಿ, ಇನ್ನೊಮ್ಮೆ ಬರುತ್ತೇನೆ ಎನ್ನುತ್ತಾ ಹೊರಟೇ ಬಿಟ್ಟೆ. ಗಂಡ ಹೆಂಡಿರಿಬ್ಬರೂ ಒಟ್ಟಾಗಿ ನೀವು 1-2 ಗಂಟೆಗಳ ಕಾದರೆ ಭೋಜನ ತಯಾರಾಗುತ್ತದೆ. ನಮ್ಮ ಜೊತೆಯಲ್ಲಿ ಭೋಜನ ಮಾಡಿಕೊಂಡೇ ಹೋಗಬಹುದು ಎಂದರು.
ಆದರೆ ನಾನು ಅವರ ಕೋರಿಕೆಗೆ ಸ್ಪಂದಿಸುವ ಪರಿಸ್ಥಿತಿಯಲ್ಲಿರಲಿಲ್ಲ. ಏಕೆಂದರೆ ನಾನು ಬೆಳಿಗ್ಗೆ ಸೇವಿಸಿದ ಉಪಹಾರ ಎಂದೋ ಕರೆಗೆ ಹೋಗಿ ಹೊಟ್ಟೆ ಚಿರುಗುಟ್ಟುತ್ತಿತ್ತು. ನನಗೆ ಅತೀ ಜರೂರಾದ ಕೆಲಸವಿದೆ, ಇನ್ನೊಮ್ಮೆ ಬರುತ್ತೇನೆ ಎಂದು ಅವರಷ್ಟೇ ನಾಟಕವಾಗಿ ಹೇಳುತ್ತಾ ಆ ಜಾಗವನ್ನು ಖಾಲಿ ಮಾಡಿದೆ.